ಖುಷಿ ಆಗೋದು ಕಾಣಿಸ್ಕೊಳ್ಳೋದಕ್ಕಿಂತ ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿದೆ. ಅಲ್ಲಿನ ಮನೆ ಮತ್ತು ಸಿಚುವೇಶನ್ಸ್ ಎಲ್ಲ ಬಿಟ್ಟು ಬರೋದು, ಮತ್ತು ಅದೇ ಫೋನು, ಅದೇ ಟ್ರಾಫಿಕ್ಕು, ಅದೇ ಜನರ ಮುಖ ನೋಡೋಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಅಲ್ಲಿಂದ ಆಚೆ ಬಂದಿರೋದು. ನಿಮಗೆ ಬೇಜಾರಾಗ್ತಾ ಇದೆ ಹೊರಗಡೆ ಬಂದಿದ್ದಕ್ಕೇನೆ. ತುಂಬ ಜನ ನಾವು ಬಂದಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಸೊ ಓಕೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಮುಂಚೆ ನೀವು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾರೆ. ಆ ಥರದ್ದು ಏನಾದರೂ ನೀವು ಮಾಡ್ಕೊಂಡಿದ್ರ ಮುಂಚೆನೆ? ನನಗೆ ಬಿಗ್ ಬಾಸ್ ಆಫರ್ ಬಂದಿದ್ದೆ ನನಗೆ 2-3 ದಿನ ಹಿಂದೆ. ನನಗೆ ಯಾವಾಗ ಹೋಗ್ಬೇಕಿತ್ತು ಮನೆಗೆ, ಆದರೆ 2-3 ದಿನ ಹಿಂದೆನೇ ಬಂದಿದ್ದು ನನಗೆ ಆಫರು. ಸೊ ಡೆಫಿನೆಟ್ಲಿ ನಾನು ಹೋಗಬೇಕು ಅಂತ ಅಂದಿದ್ರೆ ಮುಂಚೆನೇ ನೋಡ್ಕೊಂಡು ಹೋಗ್ತಿದ್ದೆ ನಾನು. ಸೊ 3-4 ವಾರದ್ದು ನೋಡ್ಕೊಂಡು ಹೋಗಿದ್ದೆ ನಾನು. ಓ, ಅದು ನಿಮಗೆ ಸ್ವಲ್ಪ ಈಸಿ ಆಯಿತು. ಹಾಂ, ಅದಕ್ಕೆ ಕಷ್ಟನೂ ಆಯಿತು. ಬಿಕಾಸ್ ಏನಕ್ಕೆ ಅಂತಂದರೆ ಬರೀ ನಾನು 3-4 ಎಪಿಸೋಡ್ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಸೊ ಅದ್ರ ಹಿಂದಿಂದು ಸ್ಟೋರಿ ಎಲ್ಲ ಏನಾಗಿತ್ತು ಅದು ನನಗೆ ಗೊತ್ತಿರಲಿಲ್ಲ. ಸೊ ಆ ಟಾಪಿಕ್ ಬಂದಾಗ ಮನೇಲಿ ಅದು ನನಗೆ ತುಂಬ ಕಷ್ಟ ಆಗ್ತಿತ್ತು.